ಫ್ರೆಂಡ್ಸ್, ಬಿಂದಾಸ್ ಸ್ಟಾರ್ಟ್ ಮನಸಾರೆ ಮಾತಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಿಂದಾಸ್ ಹುಡುಗಿ ಶುಭಾಶಯ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಫ್ರೆಂಡ್ಸ್, ಇವತ್ತು ನನ್ನ ಬಿಂದಾಸ್ ಸ್ಟಾರ್ಟ್ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಕೂಡ, ಗೆಸ್ಟ್ ಕೂಡ ಇದ್ದಾರೆ. ಒಬ್ಬರನ್ನ ಕರ್ಕೊಂಬಂದಿದ್ದೀನಿ. ತುಂಬ ಪ್ರತಿಭಾನ್ವಿತ ವ್ಯಕ್ತಿ ಅಂತಲೇ ಹೇಳ್ಬೋದು ಇವ್ರನ್ನ. ಇವರು ಹೇಮಚಂದ್ರ ಬಡ ಎರ್ಮಾಳ್ ಅಂತ ಹೇಳಿಬಿಟ್ಟು ಇವರು ತುಂಬ ಅದ್ಭುತವಾದ ಗಾಯಕರು ಅಥವಾ ಸಿಂಗರ್ ಅಂತ ಹೇಳ್ಬೋದು. ಸೊ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಓಕೆ, ಮತ್ತು ಹೇಮಚಂದ್ರ ಎರ್ಮಾಳ್ ಅವರು ನಾನು ಹೇಳಿದೆ, ಇದು ಮೂಲತಃ ಹುಟ್ಟಿನಿಂದಲೇ ಅವರೊಬ್ಬರು ಒಳ್ಳೆ ಗಾಯಕರು. ಅವರು ಬೆಳೀತಾ ಕಾಲೇಜ್ ದಿನಗಳಲ್ಲಿ ಅಥವಾ ಹೈಸ್ಕೂಲ್ ದಿನಗಳಲ್ಲಿ ಭಕ್ತಿಗೀತೆಗಳನ್ನ ಹಾಡ್ತಾ, ಭಜನೆಗಳನ್ನ ಹಾಡ್ತಾ ತಮ್ಮಲ್ಲಿರೋ ಕಲೆ ಪ್ರತಿಭೆನ ಪೋಷಿಸ್ತಾ ಬೆಳೆಸ್ತಾ ಬಂದವರು. ಅದಾದಮೇಲೆ ಅವರು ಬರೀ ಭಜನಾ ಗಾಯಕರಾಗಿ ಮಾತ್ರ ಪ್ರಖ್ಯಾತಿ ಪಡೆದಿದ್ದಲ್ಲ, ಕೀಬೋರ್ಡ್ ಪ್ಲೇಯರ್, ಆಮೇಲೆ ತಬಲಾ ವಾದಕರು, ಆಮೇಲೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಸಾಕಷ್ಟು ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸಲ್ಲಿ ಕೂಡ ತಮ್ಮ ಪ್ರತಿಭೆನ ಅವರು ಹೊರ ಹಾಕಿದ್ದಾರೆ. ಅಷ್ಟಲ್ಲೇ ಇನ್ನೊಂದು 2 ರೀತಿಯ ಧ್ವನಿ ಮುದ್ರಣನ ಅವರು ಬಿಡುಗಡೆ ಮಾಡಿದ್ದಾರೆ. ಒಂದು ಕೀರ್ತನಾಮೃತ ಅಂತೇಳಿ, ಇನ್ನೊಂದು ಮಹಾಕಾಳಿ ಗೀತಾಮೃತ ಅಂತೇಳಿ 2 ಧ್ವನಿ ಮುದ್ರಣನ ಬಿಡುಗಡೆ ಕೂಡ ಮಾಡಿದ್ದಾರೆ. ಈ ಒಂದು ಧ್ವನಿ ಮುದ್ರಣಕ್ಕೆ ಇವರೇ ಸ್ವತಃ ರಾಗ ಸಂಯೋಜನೆ ಮಾಡಿ ಇದು ಹಾಡಿದ್ದಾರೆ, ಅದಕ್ಕೆ ಧ್ವನಿ ಕೂಡ ಕೊಟ್ಟಿದ್ದಾರೆ. ಇವಾಗ ಹೊಸದಾಗಿ ಇನ್ನೊಂದು ಧ್ವನಿ ಮುದ್ರಣನ ಅವರು ಬಿಡುಗಡೆ ಮಾಡ್ತಿದ್ದಾರೆ. ಯಾವುದಂತ ಹೇಳಿದರೆ, ನಿನ್ನ ನಾಮದ ಬಲ ಹೊಂದಿದರೆ ಸಾಕು, ಸಾಸಿರ ಮಾತುಗಳು ಯಾಕೋ ಅಂತೇಳಿ ಹೊಸ ಧ್ವನಿಗ್ರಹಣನ ಕೂಡ ಇವರು ಬಿಡುಗಡೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ಏನಂತ ಹೇಳಿದರೆ, ಇವಾಗ ಇವ್ರ ಜೊತೆ ನಾವು ಮಾತಾಡೋಣ. ಇವರು ಯಾವ ರೀತಿ ಗಾಯಕರಾಗಿ ಬೆಳೀತಾ ಬಂದರು, ಆಮೇಲೆ ಇವರ ಅನುಭವ ಏನು ಗಾಯಕರಾಗಿ, ಯಾವ್ಯಾವ ಪ್ರಕಾರದ ಸಂಗೀತ ಇದೆ ಅದರಲ್ಲಿ ಅವರು ಸಾಧನೆ ಮಾಡಿದ್ದಾರೆ, ಇದನ್ನೆಲ್ಲ ನಾನು ಮಾತಾಡಿಸ್ತೀನಿ. ಸೊ ಮತ್ತೊಮ್ಮೆ ಹೇಮಚಂದ್ರ ಎರ್ಮಾಳ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಹೇಳಿ, ಮತ್ತು ನಿಮ್ಮದು ಹೊಸ್ತು ಧ್ವನಿಗ್ರಹಣ ಬಿಡುಗಡೆ ಆಗ್ತಾಯಿದೆ, ನಿನ್ನ ನಾಮದ ಬಲ ಹೊಂದಿದರೆ ಸಾಕು, ಸಾಸಿರ ಮಾತುಗಳು ಯಾಕೋ ಅಂತ ಹೇಳಿಬಿಟ್ಟು. ಸೊ ಈ ಧ್ವನಿ ಮುದ್ರಣದ ಬಗ್ಗೆ ನಿಮ್ಮ ಹೇಳ್ತೀರಾ, ಏನು? ಸಾಂಗ್ ನೋಡಿದ್ಮೇಲೆ ನಮ್ಮ ಗೆಸ್ಟ್ನ ವೆಲ್ಕಮ್ ಮಾಡಲಿಕ್ಕೋಸ್ಕರ ಒಳ್ಳೆ ಸಾಂಗ್ ಪ್ಲೇ ಮಾಡಿದ್ದೆ. ನಮ್ಮ ಹೇಮಚಂದ್ರ ಅವರಿಗೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ನಾನು. ಆಮೇಲೆ ಆಗಲೇ ಹೇಳ್ತಾ ಇದ್ದೆ, ಹೇಮಚಂದ್ರ ಅವರ ಪರಿಚಯ ಮಾಡಿಕೊಡ್ತಿದ್ದೆ. ಏನಂತ ಹೇಳಿದರೆ, ಈಗಾಗಲೇ ಅವರು 2 ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಒಂದು ಕೀರ್ತನಾಮೃತ ಅಂತ, ಮತ್ತೊಂದು ಮಹಾಕಾಳಿ ಗೀತಾಮೃತ ಅಂತೇಳಿ. ಸೊ ಈ 2 ಧ್ವನಿ ಸುರುಳಿಗೆ ಅವರೇ ಸ್ವತಃ ರಾಗ ಸಂಯೋಜನೆ ಮಾಡಿ ಧ್ವನಿ ಕೂಡ ನೀಡಿದ್ದಾರೆ. ಸೊ ಅಷ್ಟರಲ್ಲಿ ಇವರು ಒಬ್ಬ ಒಳ್ಳೆ ಗಾಯಕ ಅಂತ ಹೇಳ್ತಿದ್ದೆ. ನಮ್ಮ
ನಮ್ಮ ತುಳುನಾಡು ಇರ್ಬೋದು, ಕರ್ನಾಟಕ ಮುಂಬೈನಲ್ಲಿರ್ಬೋದು ಅಥವಾ ವಿದೇಶದಲ್ಲಿ ಕೂಡ ಸಾಕಷ್ಟು ಭಜನಾ ಗೀತೆ, ಭಕ್ತಿಗೀತೆಗಳನ್ನ ಹಾಡಿರುವಂಥದ್ದು, ಸಿನಿಮಾ ಗೀತೆಗಳನ್ನ ಸಾಕಷ್ಟು ಹಾಡಿದ್ದಾರೆ, ಸಂಗೀತ ರಸಮಂಜರಿಗಳನ್ನ ಕೊಟ್ಟಿದ್ದಾನೆ. ಅದಾದಮೇಲೆ ಇದು ಬೇರೆ ಥರದ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆಗಲೇ ಹೇಳಿ ನಾನು ಇವರು ಬರೀ ಏನು ಗಾಯಕ ಮಾತ್ರ ಅಲ್ಲ, ಕೀಬೋರ್ಡ್ ವಾದಕರು ಕೂಡ, ತಬಲಾ ವಾದಕರು ಹೌದು, ಕೀಬೋರ್ಡ್ ಪ್ಲೇ ಮಾಡ್ತಾರೆ, ಆಮೇಲೆ ಹಾರ್ಮೋನಿಯಂ ಪ್ಲೇ ಮಾಡ್ತಾರೆ. ಅಷ್ಟೇ ಅಲ್ಲ, ಕಾರ್ಯಕ್ರಮದ ನಿರೂಪಣೆ ಕೂಡ ಇವರು ಮಾಡ್ತಾರೆ. ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಪ್ರತಿಭೆನ ಅವರು ಏನು ಬೆಳೆಸ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ. ಸಣ್ಣದಿರುವಾಗ ಹೈಸ್ಕೂಲ್ ಅಥವಾ ಕಾಲೇಜ್ ಡೇಸಲ್ಲಿ ಇರಬೇಕು ನೀವು ಭಜನೆ ಶುರು ಮಾಡಿದ್ದಾರೆ. 9ನೇ ವರ್ಷದಲ್ಲಿ ನೀವು ಶುರು ಮಾಡಿರೋದು ತುಂಬ ಇಂಟ್ರೆಸ್ಟಿಂಗ್. ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಲೈಫ್ ಬಗ್ಗೆ ನೀವು ಸಣ್ಣದಿರುವಾಗ ಹೇಗಿತ್ತು ನಿಮ್ಮ ಜೀವನ ಇನ್ನಷ್ಟು ನಾನು ತಿಳ್ಕೊಳ್ಳಿಕ್ಕಿದೆ. ಮತ್ತು ಇವಾಗ ಇನ್ನೊಂದು ಏನಂತ ಹೇಳಿದರೆ, ಇವ್ರದ್ದು ಹೊಸ ಧ್ವನಿ ಸುರುಳಿ ಕೂಡ ಬಿಡುಗಡೆ ಆಗಿದೆ. ನಿನ್ನ ನಾಮದ ಬಲ ಹೊಂದಿದರೆ ಸಾಕು, ಸಾಸಿರ ಮಾತುಗಳು ಯಾಕು ಅಂತ. ಸೊ ಹೇಳಿ ಹೇಮಚಂದ್ರ ಅವರೇ, ಈ ಧ್ವನಿ ಸುರುಳಿ ಬಗ್ಗೆ ಏನು ವಿಶೇಷತೆ ಈ ಧ್ವನಿ ಸುರುಳಿ? ನನಗೊಂದು ಆಸೆ ಇತ್ತು, ಈ ಪುರಂದರದಾಸರ ಕನಕದಾಸರ ಸಾಹಿತ್ಯವನ್ನು ಮನೆಯಲ್ಲಿ ನನ್ನ ಸ್ವರದಲ್ಲಿ ಕೇಳಿಸುವಂಥ ಒಂದು ಆಸೆ. ಅದಕ್ಕೆ ಸರಿಯಾದ ಮ್ಯೂಸಿಕ್ಸ್ ಡೈರೆಕ್ಟರ್ ಸಿಗ್ತಾ ಇರಲಿಲ್ಲ. ನಾನೊಂದು ಅಲ್ಪ ಮಟ್ಟದ ಒಂದು ಸಂಗೀತ ಕೊಡ್ಬೋದು. ನನ್ನ ಡ್ರೀಮ್ ಗುರು ಅಂತ ಹೇಳ್ಬೋದು MS ಗಿರಿಧರ್ ಅಂತ. MS ಗಿರಿಧರ್ ಸರನ್ನು ಸಿಗಲಿಕ್ಕೆ ನನಗೊಬ್ಬ ನನ್ನ ಈಗ ಸದ್ಯದ ಕರ್ನಾಟಕ ಸಂಗೀತದ ನಾನು ಸಂಗೀತ ಕಲಿತಿರುವಂತಹ ಶ್ರೀ ಗಣೇಶ್ ಬಿಜಾಡಿಯವರ ಮುಖಾಂತರ ನಾನು MS ಗಿರಿಧರ್ ಅವ್ರನ್ನ ಅಪ್ರೋಚ್ ಆದೆ. ಈ ಧ್ವನಿ ಸುರುಳಿ ಕೇಳಿದ್ರೆ ಗೊತ್ತಾಗ್ಬೋದು, ಉತ್ತಮ ಸಂಗೀತ. ನನಗೆ ಎಲ್ಲ ರೀತಿಯಲ್ಲಿ ಒಂದು ಗೈಡ್ ಕೊಟ್ಟು ನಾನೊಬ್ಬ ಒಂದು ಕರ್ನಾಟಕದಲ್ಲಿ ಒಂದು ಇಂಟ್ರೊಡಕ್ಷನ್ ಮಾಡಿದ್ದಾರೆ MS ಗಿರಿಧರ್ ಅವರು. ನಾನು ಗಣೇಶ್ ಬಿಜಾಡಿ ಮತ್ತು MS ಗಿರಿಧರ್ ಅವರಿಗೆ ಸದಾ ಚಿರಋಣಿ. ಸೊ ದಾಸರ ಹಾಡುಗಳು ನಿಮಗೆ ಜಾಸ್ತಿ ತುಂಬ ಇಷ್ಟ. ಸೊ ಯಾವ ಈಗ ಇದರಲ್ಲಿ ಇರೋ ಹೆಚ್ಚಿನ ಹಾಡುಗಳು ದಾಸರ ಸಾಹಿತ್ಯದೇ ಬರುತ್ತೆ? ಪುರಂದರದಾಸರ ಜಗನ್ನಾಥ ವಿಠಲ. ಯಾಕೆಂದರೆ ನಾನು ಸಣ್ಣದಿರುವಾಗ ನಾನು ಈ ಒಂದು ಅಲ್ಪ ಮಟ್ಟದ ಸಿಂಗರ್ ಆಗಲಿಕ್ಕೆ ನನ್ನ ಅಪ್ಪಮ್ಮನವರೇ ಕಾರಣ. ಹೇಗೆಂದರೆ ಮನೆಯಲ್ಲಿ ಒಂದು ಊಟ ಇಲ್ದಿದ್ರೆ ಭಜನೆ ಇಲ್ದಿದ್ರೆ ಊಟ ಇರಲಿಲ್ಲ. ಆ ಊಟದ ಆಸೆಗೆ ನಾವು ಭಜನೆ ಮಾಡ್ತಿದ್ದೆ. ಈಗ ಭಜನೆ ನನಗೆ ಊಟ ಆಗ್ತದೆ. ಹಾಗೆ ಅದೇ ಊಟ ಆಗಿದೆ, ಅನ್ನ ಕೊಡ್ತಾ ಇದೆ. ಅದೇ ಒಂದು ನಿಮ್ಮ ಕರಿಯರ್ ಆಗಿರ್ತೀನಲ್ವಾ? ಓಕೆ ಸರ್, ಈಗ ಆ ಹಾಡುಗಳು ಕೇಳುವಾಗಲೇ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ದಾಸರ ಹಾಡುಗಳು ಒಂದು ತುಂಬ ಅರ್ಥಪೂರ್ಣವಾದ ಹಾಡು ಅಲ್ವಾ? ಸೊ ಈಗ ನೀವು ನಿಮ್ಮ ಧ್ವನಿಯಲ್ಲಿ ಹೇಗೆ ಬರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಹಾಡು ತೋರಿಸ್ಬೋದಾ ನೀವು ನಮಗೋಸ್ಕರ? ಹಾಡಿ ಸಿಡಿಯದ? ಹೌದು, ನಿನ್ನ ನಾಮದ ಬಲ ಹೊಂದಿದ್ದಾರೆ. ನಿನ್ನ ನಾಮದ ಬಲ ಒಂದಿರೆ ಸಾಕೋ, ಘನ ಮಹಿಮಾ ಶ್ರೀ ಪುರಂದರ ವಿಠಲ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ನಿನ್ನ ನಾಮದ ಬಲ, ನಿನ್ನ ನಾಮದ ಬಲ ಒಂದಿರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಖುಷಿಯಾಯಿತು ನನಗೆ. ಮತ್ತೆ ಇದೇ ಥರದ್ದು ಎಷ್ಟು ಹಾಡುಗಳಿದೆ ಈ ಧ್ವನಿ ಗ್ರಹಣದಲ್ಲಿ? 8 ಹಾಡಿದೆ. 8 ಹಾಡಿದೆ. ಎಲ್ಲದಕ್ಕೂ ನೀವೇ ಧ್ವನಿ ಕೊಟ್ಟಿದ್ದೀರಾ? ಸಂಗೀತ ಸಂಯೋಜನೆ ಮಾಡಿರೋದು MS ಗಿರಿಧರ್ ಸರ್. ಓಕೆ ಸರ್, ಇದನ್ನು ಯಾವ ರೀತಿ ನೀವು ಕರ್ನಾಟಕದಲ್ಲಿ ಯಾವ ರೀತಿ ಪ್ರಚಾರ ಕೊಡ್ತಾ ಇದ್ದೀರಾ ಇದಕ್ಕೆ? ನಾನು ತುಂಬ ಇನ್ವೆಸ್ಟ್ ಮಾಡಿದ್ದೇನೆ. ನನ್ನೊಂದು ಆಸೆ ಇತ್ತು ಎಲ್ಲರ ಮನೆಯಲ್ಲಿ ಫ್ರೀಯಲ್ಲಿ ಕೇಳಬೇಕಂತ. ನನಗೆ ಸ್ಪಾನ್ಸರ್ಶಿಪ್ ಸ್ವಲ್ಪ ಕಡಿಮೆ ಸಿಕ್ಕಿದೆ. ನಾನು ಆದಷ್ಟು ಫ್ರೀಯಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೇನೆ. ನಾನು ಬಾಂಬೆಯಲ್ಲಿ ನನ್ನ ಟಾರ್ಗೆಟ್ ಮಾರ್ಕೆಟಿಂಗ್. ಹಾಗಾಗಿ ಬಾಂಬೆಲಿ ಜಾಸ್ತಿ ಮಾಡ್ತಾ ಕರ್ನಾಟಕದಲ್ಲಿ ಹಾಗಿದ್ರೆ ನಮಗೆ ಎಲ್ಲ ಮನೆಗಳಲ್ಲೂ ಈ ಹಾಡು ಸಿಗೋದು ಕಷ್ಟ ಆಗ್ತದೆ. ನಾನು ಯಾರಾದರೂ ಬೇಕಾದರೆ ನಾನು ಸಂಪರ್ಕಿಸಬಹುದು. ನಾನು ಫ್ರೀ ಆಗಿ ಕೊಡ್ತಾ ಇದ್ದೇನೆ ವಾಟ್ಸಪ್ ಥ್ರೂ ಅಲ್ಲಿ. ಹೌದಾ? ಓಕೆ, ಹಾಗಿದ್ರೆ ನೀವು ಇವಾಗ ದಾಸ ಸಾಹಿತ್ಯ ನಿಮ್ಮದು ನೋಡಿದರೆ ನೀವು ಸಾಕಷ್ಟು ಇದರಲ್ಲಿ ಅಧ್ಯಯನ ಮಾಡಿದ್ದೀರಿ, ಕಲ್ತಿದ್ದೀರಿ ಸಂಗೀತ ಅಂತ ಅನ್ಸುತ್ತೆ. ಸೊ ಯಾವ ಪ್ರಕಾರದ ಸಂಗೀತ ನೀವು ಕಲ್ತಿರೋವಂಥದ್ದು? ನಾನು ಮೊದಲ 2 ವರ್ಷ ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದೆ ಬಾಂಬೆಯಲ್ಲಿ, ಸಂಗೀತ್ ಮಹಾಭಾರತಿ ಅಂತ. ಈಗ ಸದ್ಯಕ್ಕೆ ಕರ್ನಾಟಕ ಸಂಗೀತದ ಬೇಸಿಕಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಶ್ರೀ ಗಣೇಶ್ ಬಿಜಾಡಿ ಅವ್ರ ಹತ್ರ. ಓಕೆ, ನಿಮ್ಮ ಬಾಲ್ಯದಲ್ಲಿ ನೀವು ಭಜನೆ ಹಾಡ್ತಾ ಇದ್ರಿ ಅಂತೇಳಿ ನಾನು ಕೇಳಲ್ಪಟ್ಟೆ. ಸೊ ಭಜನೆ ಅಂತ ಹೇಳಿದ್ರೆ ಯಾವ ಥರದ ಭಜನೆ? ನೀವು ಗುಂಪಿನಲ್ಲಿ ಹಾಡ್ತಾ ಇದ್ರ ಅಥವಾ ಆವಾಗದು ಬಾಲ್ಯದ ಎಕ್ಸ್ಪೀರಿಯನ್ಸ್ ಅಥವಾ 9 ವರ್ಷ ಇರುವಾಗಿನ ಅನುಭವ ಜೀವನದ ಹೇಗಿತ್ತು? ಜಾಸ್ತಿಯಾಗಿ ನಾವು ಇದರಲ್ಲೇ ಭಜನಾ ಮಂಡಳಿ, ನಮ್ಮ ಯರ್ಮಳ್ ಬಡ ವಿಷ್ಣು ಭಜನಾ ಮಂದಿರ ಅಂತ ಇದೆ, ಅಲ್ಲಿ ನಾನು ಲೀಡಿಂಗ್ ಮಾಡ್ತಾ ಇದ್ದೆ. ನಮ್ಮದೆಲ್ಲ ಟೀಮ್ ಇದೆ.
ಅಲ್ಲಿಯೇ ನನಗೆ ಅದೇ ನನ್ನ ಗುರುಕುಲ ಅಂತ ಹೇಳ್ಬೋದು. ಅಲ್ಲಿಂದ ಹೊರಗೆ ಬಂದವ ನಾನು. ಅಲ್ಲಿ ತುಂಬ ರಾಜ್ಯ ಮಟ್ಟದವರೆಗೆ ನಾವು ಹೋಗಿದ್ದೇವೆ ನಾನು ಕಾಲೇಜಲ್ಲಿರುವಾಗ ಭಜನೆಯಲ್ಲಿ. ಸಾಮಾನ್ಯವಾಗಿ ಭಜನೆಗೆ ಅಂಥ ಪ್ರೋತ್ಸಾಹ ಸಿಗೋದು ತುಂಬ ಕಡಿಮೆ. ತುಂಬ ಕಡಿಮೆ. ಅದು ಹೇಗೆ ಸಾಧ್ಯ ಆಯಿತು, ಹೇಗಿತ್ತು, ಯಾವ ರೀತಿ ನಿಮ್ಮ ಮನೆಯಿಂದ ಅಥವಾ ಬೇರೆ ಕಡೆಯಿಂದ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇತ್ತು? ಮನೆಯಿಂದ ತುಂಬ ಪ್ರೋತ್ಸಾಹ ಇತ್ತು. ನನ್ನ ಅಜ್ಜ ಕೂಡ ಭಜನೆ ಆಡ್ತಿದ್ರು, ಅವ್ರದ್ದೇ ನನಗೆ ಬಂದದ್ದು. ಓಕೆ. ಸೊ ಗೆಳೆಯರದು ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿತ್ತು? ಎಲ್ಲ ನನಗೆ ಎಲ್ಲ ಸಪೋರ್ಟ್ ಇದೆ. ಎರ್ಮಾಳ್ನವರು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಓಕೆ. ನಿಮ್ಮದು ತಂಡ ಈಗ ಕೂಡ ಇದೆಯಾ ಅಥವಾ? ಇದೆ, ಬೇರೆಯವರಿದ್ದಾರೆ. ನಾನು ಸೀನಿಯರ್ ಆಗಿದೆ, ಜೂನಿಯರ್ಸ್ ಎಲ್ಲ ಇದ್ದಾರೆ. ಮತ್ತೆ ಹೇಗಿದೆ ನಿಮ್ಮ ಒಡನಾಟ ಇವಾಗ? ಈಗ ನೀವು ಇರೋದು ಮುಂಬೈನಲ್ಲಿ, ಆಮೇಲೆ ನಿಮ್ಮ ಭಜನಾ ತಂಡ ಇರುವಂಥದ್ದು ಇಲ್ಲಿ, ಹಳೆ ಫ್ರೆಂಡ್ಸ್ಗಳು, ಹಳೆ ಗೆಳೆಯರಲ್ಲಿದ್ದಾರೆ. ಹೇಗಿದೆ ಈಗಿನ ಒಡನಾಟ ಅವ್ರ ಜೊತೆ? ತುಂಬ ಚೆನ್ನಾಗಿ. ಈಗಿನ ಆಕ್ಟಿವಿಟಿ ಇಲ್ಲಿ ಏನಾದರೂ ಇದೆಯಾ ಚಟುವಟಿಕೆಗಳು ನಿಮ್ಮದು? ಭಜನೆ ಹಾಡುವಂಥದ್ದು ಊರಲ್ಲಿ ಮುಂಚೆ ನಾನು ಹೇಗೆ ಆಡ್ತಿದ್ದೆ ಅದೇ ಸೇಮ್ ಈಗ ಕೂಡ ಇದೆ. ಈಗ ಕೂಡ ನೀವು ಆ ಥರದ್ದು ಸೇಮ್ ಕಾರ್ಯಕ್ರಮ ಎವ್ರಿ ಮಂತ್ ನಾನು ಏಪ್ರಿಲ್ಗೆ ವರ್ಷ ಬರ್ತೇನೆ ಭಜನಾ ಮಂಗಳೋತ್ಸವಕ್ಕೆ. ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೇನೆ. ಮತ್ತೆ ಸಿನಿಮಾ ಹಾಡುಗಳನ್ನ ಕೂಡ ಹಾಡ್ತೀರಿ, ಸಂಗೀತ ರಸಮಂಜರಿಗಳನ್ನ ಕೂಡ ಹಾಡ್ತೀರಿ ಅಂತ. ಸೊ ಒಂದು ಯಾವ್ದು ಸಿನಿಮಾ ಗೀತೆಗಳು ನಮಗೋಸ್ಕರ ನೀವು ಹಾಡ್ಬೋದಾ? ಲೈವ್ ಹಾಡೋದು ಇಲ್ಲಿ ದಯವಿಟ್ಟು ನಿಮ್ಮ ಒಳ್ಳೆ ಕಂಠದಿಂದ ಬರೋ ಹಾಡನ್ನ ಕೇಳ್ತೀವಿ, ನಾವು ಖುಷಿ ಪಡ್ತೀವಿ. ಮೋಕೆದ ಸಿಂಗಾರಿ ಉಂತು ದೇವಯ್ಯಾರಿ ಯಾನೆ ಮೂಲೆ ಕಾತೊಂದುಲ್ಲೆ ಮದೆತೆ ಪೋತನ ಓ ಪೊಣ್ಣೆಯನ್ನ ಮೋನೆ ತುದುದಾಯೇ ಕೋಪನ ಮೋಕೆದ ಸಿಂಗಾರಿ ಉಂತು ದೇವಯ್ಯಾರಿ. ತುಳು ಗೀತೆಗಳು ತುಂಬಾ ಚೆನ್ನಾಗಿ ತುಳು ಹಾಡ್ತೇನೆ, ಕನ್ನಡ ಹಾಡ್ತೇನೆ, ಹಿಂದಿ ಹಾಡ್ತೇನೆ. ಬಹುಶಃ ನಿಮ್ದು ಊರು ಇದೇ ಆಗಿರೋದ್ರಿಂದ ನೀವು ಮುಂಚೆ ಪಂಚಪ್ರಾಣ ಕನ್ನಡ. ಎಷ್ಟು ವರ್ಷದವರೆಗೆ ಎಲ್ಲಿದ್ರಿ ನೀವು? ಎಷ್ಟು ವರ್ಷದಿಂದ ಮುಂಬೈಲಿದ್ದೀರಾ? ಆಮೇಲೆ ಎಷ್ಟು ವರ್ಷ? 95 ಅಂದ್ರೆ 20 ವರ್ಷದಿಂದ ಬಾಂಬೆಲಿದ್ದೇನೆ. 20 ವರ್ಷದಿಂದ ಬಾಂಬೆ. ಅದೇ ನಮ್ಮ ಊರಿನ ಒಡನಾಟ ಇದ್ದೇ ಇದೆ, ಬರ್ತಾ ಇರ್ತೀನಿ. ನಾವು ಬಾಂಬೆಲಿ ಕೂಡ ಭಜನಾ ಅಲ್ಲೇ ಜಾಯಿನ್ ಆಗಿದೆ. ಅಲ್ಲಿ ನಮ್ಮ ಕನ್ನಡ ತುಳು ಹಾಡುಗಳಿಗೆ ಯಾವ ರೀತಿ ಅಥವಾ ಭಜನೆಗಳಿಗೆ ಯಾವ ರೀತಿ ಸಪೋರ್ಟ್ ಜಾಸ್ತಿ? ಒಂದು 700-800 ಭಜನಾ ಮಂಡಳಿಗಳಿವೆ ತುಳು ಕನ್ನಡಿಗರದ್ದು ಬಾಂಬೆಯಲ್ಲಿ. ಮತ್ತು ಹಿಂದಿಗೆ ಹೆಚ್ಚು ಅಲ್ಲಿ ಡಿಮಾಂಡ್ ಇಲ್ಲ. ನೀವು ಎಷ್ಟು ತುಳು ಹಾಡ್ತೀರಿ, ಎಷ್ಟು ಕನ್ನಡ ಹಾಡ್ತೀರಿ, ಅಲ್ಲಿ ಪಬ್ಲಿಕ್ ಡಿಮಾಂಡ್ ಜಾಸ್ತಿ. ಈವನ್ ದೊಡ್ಡ ಹಿಂದಿ ಆರ್ಕೆಸ್ಟ್ರಾ ಇರಲಿ, ಒಂದು ಕನ್ನಡ ತುಳು ಹಾಡಿದರೆ ಅಲ್ಲಿ ಪಬ್ಲಿಕ್ ಎಷ್ಟು ಬೊಬ್ಬೆ ಇಡ್ತಾರೆ ಹಾಗೆ. ಓಕೆ. ಫ್ರೆಂಡ್ಸ್, ಇನ್ನಷ್ಟು ವಿಚಾರಗಳನ್ನ ನಾನು ಈ ಬಿಂದಾಸ್ ಸ್ಯಾಟಲ್ ಇವ್ರ ಜೊತೆ ಹರಟೆ ಹೊಡಿಲಿಕ್ಕಿದೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಒಳ್ಳೆ ಸಾಂಗ್ ನೋಡ್ಕೊಂಬರೋಣ. Show will love just Soniye, like you so much, Balliye. Hold my hand, must hear ye. Love you so much, Janiye. इश्क मेरे फीवर में चढ़ गई बल्लिया, दाला बल्लिया। सामने तेरी वेस्ट पड़ गई दुनिया, ई दुनिया। हार्ट की बात निकल गया, उड़ल प्यार में फिसल गया, मनस ऐसे मचल गया। इश्क मेरे फीवर में चढ़ गई बल्लिया, दाला बल्लिया। सामने तेरी वेस्ट पड़ गई दुनिया, ई दुनिया। निन्ना मेरे दिल की बातें यंचा समझ गया, प्रीति बढ़ गया, अकल उड़ गया, मेरे हालत बिगड़ गया।
ಲೈಫ್ ಎನ್ನ ಸಾಥ್ ನಿನ್ನ ಪನ್ಪಿಪಾ तेरा शुरू नया देख के तुझे जाने मन मेरे होटल में दादा नगली बिलिया पूरी पानी पूरी दही पूरी ये तो सैरी तिंद तिंद बेक सुद्द पोंडुया ये तो गर्मी उंडु तोला ठंडा नेत्त कोलरेल निन्न बोडला ಊರುದ ನೀರುದ ಬಾವಿದ ಸಪ್ಪುದ ಗೆಂದಾಲಿ ಬೊಂಡ ಕೆತ್ತೊಡ ಉಗ್ರದ ಊರುದ ಪೆರ್ಮೆದ ಮುಗ್ಗೆದ ಮಲ್ಲಿಗೆ ಅಟ್ಟಿ ಕೋರಡ इश्क मेरे फीवर में चढ़ गई बल्लिया दाल बल्लिया सामने तेरी वेस्ट पड़ गई दुनिया ई दुनिया याद निन्ना मुझसे मिलके तेरे बारे ही कह के गया खुशी जो उठ गया गम जो मिट गया तुझ पे हाय मैं तो मर ही गया पगल सपना यान तू यया रात भर निन्न दिल के नया वो ये न दिल भर दिल के अंदर दादा ना इन्हीं चली चलिया बच्चंगाई पप्पंगाई पेलकाई नल्लिकाई तिंद तिंद बेक सुद्द पोंडुया ಒಂಜಿ ಪಿಸ ಕಂತು ಕೊರು ಬೋಂಡ ಒಚ್ಚಿ ಬುಡು ಮೈಲೆ ದೂರ ಪೋಲ ಲುಕ್ಕುಡೊಂಜಿ ಕಿಕ್ಕು ಉಂಡು ಬಾಲಿವುಡ್ ಸ್ಟೈಲ್ ಉಂಡು ಪೊಣ್ಣು ಮಾತ್ರ ಸೂಪರಿಯಾ ಲುಕ್ಕುಡೊಂಜಿ ಕಿಕ್ಕು ಉಂಡು ಬಾಲಿವುಡ್ ಸ್ಟೈಲ್ ಉಂಡು ಪೊಣ್ಣು ಮಾತ್ರ ಸೂಪರಿಯಾ इश्क मेरे फीवर में चढ़ गई बल्लिया दाला बल्लिया सामने तेरी वेस्ट पड़ गई दुनिया ई दुनिया हार्ट की बात निकल गया उड़ल प्यार में फिसल गया मनस ऐसे मचल गया ಓಕೆ ಫ್ರೆಂಡ್ಸ್, ಒಂದು ಒಳ್ಳೆ ಸಾಂಗ್ ನೋಡಿದ್ಮೇಲೆ ಮತ್ತೆ ನಮ್ಮ ಗೆಸ್ಟ್ನ ಮಾತಾಡ್ಸೋಣ ಬನ್ನಿ. ಹೇಮಚಂದ್ರ ಅವರೇ, ಇವಾಗ ನೀವು ಸಾಕಷ್ಟು ಹಾಡುಗಳನ್ನ ಹಾಡಿದ್ದೀರಿ, ಭಜನೆಗಳು ಅದು ಇದು ಅಂತೇಳಿ. ಸೊ ಸಿನಿಮಾ ರಂಗಕ್ಕೋಸ್ಕರ ಕೆಲಸ ಮಾಡಿದ್ದೀರಾ. ಮುಂಬೈ ಅಂತ ಹೇಳಿದರೆ ಇವಾಗ ಸಿನಿಮಾ ನಗರಿ. ಸೊ ನಿಮಗೆ ಸಿನಿಮಾದಲ್ಲಿ ಮಾಡೋಂಥ ಆಸಕ್ತಿ ಮಾಡಿದ್ದೀರಾ, ತೊಡಗಿಸ್ಕೊಂಡಿದ್ದೀರಾ ನೀವು? ಯಾವುದ್ರಲ್ಲಿ, ಹೇಗೆ? ಸಿನಿಮಾ ರಂಗದಲ್ಲಿ ಮಾಡಿಲ್ಲ, ಸ್ಟೇಜ್ ಶೋ ಅಲ್ಲಿ ಹಾಡಿದ್ದೀನಿ. ತುಂಬಾ ಸ್ಟೇಜ್ ಶೋ ಅಲ್ಲಿ ಹಾಡಿದ್ದೀರಾ? ಸೊ ಸಿನಿಮಾಕ್ಕೋಸ್ಕರ ಹಾಡಬೇಕು ಅದು ಆಸೆ ಉಂಟು ನನಗೆ. ಪ್ಲೇಯರ್ ಆ ಥರ ಆಸೆ ಇದೆ. ಇದು ನಂದು ಇದು ಅವಕಾಶ ಏನಾದರೂ ಸಿಕ್ಕಿದಾ ನಿಮಗೆ? ಅವಕಾಶ ಸಿಗ್ತಾ ನೋಡ್ತಾ ಇದ್ದೇನೆ. ಇದು ನಂದು ಬೇಸ್. ಈಗ CD ಪ್ರಾಜೆಕ್ಟ್ ಉಂಟಲ್ಲ, ಅದರ ಬೇಸಲ್ಲಿ ನಾವು ಮುಂಚೆ ಅವ್ರು ಯಾರು ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ ತೋರಿಸಿ ಅದನ್ನ ಮುಂಚೆ ನೀವು ಇದು ಮಾಡ್ತೀರಾ. ಓಕೆ, ನಿಮ್ದು ಹಳೆಯದು ನೀವು CD ಇದು ಮಾಡಿ ಪ್ರಾಜೆಕ್ಟ್ ಮಾಡಿದ್ರಲ್ಲ, ಸೊ ಅದು ಯಾವ ರೀತಿ, ಯಾರು ನಿಮಗೆ ಮೋಟಿವೇಶನ್ ಅಥವಾ ಪ್ರೇರಣೆ? ಹೇಳಿದ್ರಿ ನೀವು ಆವಾಗಲೇ ಏನು ಕೀರ್ತನಾಮೃತ ಮತ್ತು ಮಹಾಕಾಳಿ ಗೀತಾಮೃತ ಅಂತ. ಸೊ ಇದು ಮೂಡಿ ಬಂದಿದೆ ಹೇಗೆ ಸಾಧ್ಯ? ಕೀರ್ತನಾಮೃತದ ಬಗ್ಗೆ ನಾನು ಹೇಳಲಿಕ್ಕಿದೆ. ನಾನು ಆ್ಯಸ್ ಎ ಲೇಮನ್ ಆಫ್ ಸಿಂಗರ್, ಅಂದರೆ ನನಗೆ ಸಂಗೀತದ ಬಗ್ಗೆ ಯಾಕೆ ಗೊತ್ತಿರಲಿಲ್ಲ. ಒಬ್ಬ ಮಹಾನುಭಾವ, ಅವರ ಹೆಸರು ಚಂದ್ರಶೇಖರ್ ಆರ್ ಸಾಲ್ಯನ್ ಅಂತ, ಅಬುದಾಬಿಲಿ ಇದ್ದಿದ್ದು, ಅವರು ಬಾಂಬೆಯಲ್ಲಿ ಇದ್ದಾರೆ ಈಗ. ಅವರ ತಂದೆ ದಿವಂಗತ ಬೋವಾಜಿ ರಾಮಟಿ ಕೋಟ್ಯನ್, ಅವರ ಗುರುವಾದ ಬೈಕಂಪಾಡಿ ಸದಾನಂದ, ಗುರು ಸದಾನಂದರು ರಚಿಸಿದಂತಹ ಕೀರ್ತನಾಮೃತ ನಾನು ಕೇಳಿದೆ ಅವ್ರ ಹತ್ರ. ನಾನೇ ರಿಕ್ವೆಸ್ಟ್ ಮಾಡಿದ್ದು, ನಾನು ನಿಮ್ಮದು ಪ್ರಾಜೆಕ್ಟ್ ಕೊಡಿ, ನಾನು ಮಾಡ್ತೇನೆ ಸರ್ ಅಂತ. ಅವರು ಆಚೆ ಈಚೆ ನೋಡಿದೆ, ನನಗೊಂದು ಚಾನ್ಸ್ ಕೊಟ್ಟರು. ಆಗ ಹೇಳಿದರು, ಈ ಪ್ರಾಜೆಕ್ಟ್ ನಿಮಗೆ ಅನುಗ್ರಹ ಅಂತ, ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಗೆ ಸಿಗ್ತದೆ. ಅವರ ಆಶೀರ್ವಾದ ತಗೊಂಡು ಈಗ 2 CD ಆಲ್ರೆಡಿ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಅವರಿಗೆ ನಿಮಗೆ ಸಾಕಷ್ಟು ಪ್ರೇರಣೆ ತುಂಬ ಕೊಟ್ಟಿದ್ದಾರೆ. ನಾನು ಗುರು ಸದಾನಂದರನ್ನು ನೋಡಲಿಲ್ಲ, ಅವರ ತಂದೆಯನ್ನು ಕೂಡ ನೋಡಲಿಲ್ಲ, ಆದರೆ ಚಂದ್ರಶೇಖರ್ ಆರ್ ಸಾಲ್ಯನನ್ನು ನೋಡಿದ್ದೇನೆ. ನನಗೆ ಅವರೇ ಇಬ್ಬರು. ಓಕೆ, ಸರಿ. ನಿಮ್ಮ ಪ್ರೇರಣೆ, ಗುರುಗಳ ಬಗ್ಗೆ ಎಲ್ಲ ಸಾಕಷ್ಟು ಹೇಳಿದ್ರಿ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ, ಅವ್ರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರು, ಆಮೇಲೆ ಹೇಗಿತ್ತು ಹೇಳಿ. ಅದೇ ಹೇಳಿದಾಗೆ, ಭಜನೆ ಇಲ್ದಿದ್ರೆ ಊಟ ಇರಲಿಲ್ಲ. ಅಂದ್ರೆ ಮನೆಯಲ್ಲಿ ಪ್ರತಿನಿತ್ಯ ಭಜನೆ ಹೇಳೋದು, ಕರಾವಳಿಯಲ್ಲೆಲ್ಲ ಹಾಗೆ ಪಾಠನೇ ಇತ್ತು. ನನ್ನಷ್ಟು ಲೇಜಿ ಯಾರು ಇರಲಿಲ್ಲ ಮನೆಯಲ್ಲಿ. ನನ್ನ ತಂಗಿ ಮತ್ತು ಭಜನೆ 3, ಅಂದ್ರೆ ನಾನು ದೊಡ್ಡವ. ಸೇರ್ಕೊಂಡು ಹಾಡ್ತಿದ್ರಿ ಭಜನೆ? ಅವ್ರು ಹಾಡ್ತಿದ್ರು, ನಾನು ಊಟ ತಯಾರಿ ಮಾಡ್ತಿದ್ದೆ. ಮನೆ ಒಂದ್ ದಿವಸ ಮಾಡದಿದ್ರೆ ಕಂಪ್ಲೇಂಟ್ ಕೊಡ್ತಿದ್ರು, ಭಜನೆ ಮಾಡಲಿಲ್ಲ ಅಂದ್ರೆ. ಊಟ ಕೊಡ್ತಾ ಇರಲಿಲ್ಲ, ಮತ್ತೆ ನಾನು ಕದ್ದು ಊಟ ಮಾಡ್ತಿದ್ದೆ, ಹಾಗೇನಿಲ್ಲ. ತಂದೆ ಪನಿಷ್ಮೆಂಟ್ ಕೊಟ್ಟು ಆಮೇಲೆ ಏನಿದ್ರು ಸಣ್ಣ ಸಿಂಗರ್ ಆಗ್ಬೇಕಾದ್ರೆ ನನ್ನ ಅಪ್ಪ ಅಮ್ಮನೇ ಕಾರಣ ಅಂತ ಹೇಳ್ತೀರಾ? ಓಕೆ, ಇವಾಗಲೂ ಅವರಿದ್ದಾರೆ ಊರಲ್ಲಿ?
ಓಕೆ ಸರಿ, ಈಗ ಏನಂತ ಹೇಳಿದ್ರೆ ಬೇರೆ ಇಂಟ್ರೆಸ್ಟ್ ಇದೆ ನಿಮ್ದು, ಇವಾಗ ಹಾಡ್ತೀರಾ ನೀವು, ಆಮೇಲೆ ಹೇಳಿದ್ರಿ ಕೀಬೋರ್ಡ್ ಇದು ಮಾಡ್ತೀರಾ, ಕೀಬೋರ್ಡ್ ಪ್ಲೇ ಮಾಡ್ತೇನೆ, ಹಾರ್ಮೋನಿಯಂ ಪ್ಲೇ ಮಾಡ್ತೇನೆ, ಕೀಬೋರ್ಡ್ ಪ್ಲೇ ಮಾಡ್ತೇನೆ, ತಬಲಾ ಪ್ಲೇ ಮಾಡ್ತೇನೆ. ಅಂದರೆ ದೊಡ್ಡ ಪ್ರೊಫೆಷನಲ್ ಲೆವೆಲ್ ಅಲ್ಲ. ತಬಲಾ ಅಂದರೆ ಭಜನೆಗೆ ನಾನು ತಬಲಾ ಪ್ಲೇ ಮಾಡ್ತೇನೆ, ಸ್ಟೇಜ್ ಶೋಗೆಲ್ಲ ಮಾಡಲ್ಲ, ಅಷ್ಟು ಪ್ರೊಫೆಷನಲ್ ಇಲ್ಲ ನಾನು. ಮತ್ತೆ ಬೇರೆ ಇಂಟ್ರೆಸ್ಟ್ ಏನಿದೆ ಇವಾಗ ಮೂವಿ ನೋಡುವಂಥದ್ದು ಈ ಥರ? ಮತ್ತು ನಾನು ಕಾರ್ಯ ಇದು ಎಂಥದ್ದು ಆಂಕರಿಂಗ್ ಆ್ಯಂಕರಿಂಗ್ ಮಾಡ್ತೇವೆ. ನನಗೆ ಹಾಡಿಗಿಂತ ನನಗೆ ಆ್ಯಂಕರಿಂಗ್ ಪಬ್ಲಿಕ್ ಹೆಚ್ಚು ಡಿಮಾಂಡ್ ಕೊಡ್ತಾ ಇದ್ದಾರೆ. ಅಂದರೆ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಆಂಕರಿಂಗ್ ಮಾಡ್ತೀರಾ. ಸಾಮಾನ್ಯವಾಗಿ ನೀವು ಸ್ಟೇಜ್ ಪ್ರೋಗ್ರಾಮ್ ಪರ್ಫಾರ್ಮ್ ಮಾಡುವಾಗ ಆಂಕರಿಂಗಲ್ಲಿ ಅಥವಾ ನಿರೂಪಣೆ ಮಾಡುವಾಗ ಸಾಮಾನ್ಯವಾಗಿ ಹೇಳುವಂಥ ಡೈಲಾಗ್ ಇರುತ್ತೆ ಕೆಲವರು. ಈಗ ನಮ್ಮ ಟಿವಿ ಕಾರ್ಯಕ್ರಮದಲ್ಲಾದರೆ ನಾವು ಫಸ್ಟಿಗೆ ನಮಸ್ಕಾರ ವೀಕ್ಷಕರೇ ಅಂತ ಈ ಥರ ತಗೊಳ್ತೀವಿ. ಸೊ ನೀವು ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಪದ ಅಥವಾ ಸೆಂಟೆನ್ಸ್ ಏನಿದೆ? ಸ್ವಾಗತ ಸುಸ್ವಾಗತ ಅಂತ ಒಂದು ಡೈಲಾಗ್ ಹೇಳ್ಬೋದಾ ನೀವು ಯಾವುದಾದ್ರೂ? ಸಾಮಾನ್ಯವಾಗಿ ಸ್ಟೇಜ್ ಪ್ರೋಗ್ರಾಮಲ್ಲಿ ಏನು ಹೇಳ್ತೀರಾ, ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು? ಅದೊಂದು ನಾನು ಕತೆ ಮೂಲಕ ಹೇಳ್ಬೋದಾ? ಇದೊಂದು ಪುರಂದರದಾಸರ ಸಾಹಿತ್ಯ ಉಂಟು, ಅದಕ್ಕೆ ನನಗೇನಾದರೂ ಒಂದು ಪಬ್ಲಿಕನ್ನು ಪೀಟಿಗೆ ಹಾಕಬೇಕು. ತುಂಬ ನನಗೊಂದು ಅವಕಾಶ ಕೊಟ್ಟಾಗ ನಿಮ್ಗೆ ಥ್ಯಾಂಕ್ಸ್ ಕೊಡ್ತಾ ಇದ್ದೇನೆ. ಯಾಕಂದರೆ ಇದು ನನ್ನ ಅತ್ಯಂತ ಪ್ರಿಯವಾದ ಒಂದು ಮಾತು. ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇನೆ, ನನಗೂ ಪಬ್ಲಿಕ್ ಹೇಳ್ತಾರೆ ಅದನ್ನು ಹೇಳಲೇಬೇಕಂತ. ಏಕೆಂದರೆ ತಾಯಿಯ ಬಗ್ಗೆ ಆ ಹಾಡು ಪುರಂದರದಾಸರ ಎನಗೂ ವಾಣಿ ರಂಗ ನಿನಗೂ ವಾಣಿ ರಂಗದ ಒಂದು ಹಾಡಲಿಕ್ಕೆ ಇದ್ದರೆ ಅದಕ್ಕಿಂತ ಮುಂಚೆ ನಾನು ಇದು ಹೇಳ್ತಾ ಇದ್ದೇನೆ. 5ನೇ ಕ್ಲಾಸಿನ ಶಾಲೆ ಮಕ್ಕಳಿಗೆ ಒಂದು ಪ್ರಬಂಧ, ತಾಯಿಯ ಬಗ್ಗೆ 200 ಶಬ್ದಗಳಿಂದ ಕೂಡಿದ ಪ್ರಬಂಧ. ಅರ್ಧ ಗಂಟೆ ಟೈಮ್ ಇದೆ, ಪರೀಕ್ಷೆ ನಡೀತಾ ಇದೆ, ಮಕ್ಕಳೆಲ್ಲ ಬರಿತಾ ಇದ್ದಾರೆ. ಅದರಲ್ಲಿ ಕೇವಲ ಒಂದೇ ಹುಡುಗ 2 ನಿಮಿಷದಲ್ಲಿ ಬರೆದು ಹೋಗಿದ್ದಾನೆ, ಬಾಕಿ ಮಕ್ಕಳೆಲ್ಲ ಬರಿತಾ ಇದ್ದಾರೆ. ಕೊನೆಗೆ ಈ ಪೇಪರ್ ವ್ಯಾಲ್ಯೂಷನ್ ಆಗಾಗ 2 ನಿಮಿಷದಲ್ಲಿ ಯಾರು ಬರೆದಿದ್ದಾನೋ ಅವನಿಗೆ ಫುಲ್ ಮಾರ್ಕ್ಸ್ ಸಿಗ್ತದೆ, 100 ಔಟ್ ಆಫ್ 100. ಬಾಕಿ ಮಕ್ಕಳಿಗೆಲ್ಲ ಡೌಟ್ ಆಗ್ತಾಯಿದೆ, ನಾವು ತುಂಬ ಬರೆದಿದ್ದೇವೆ, ಇಲ್ಲಿ ನಮಗೆ ಯಾಕೆ ಕಡಿಮೆ ಮಾರ್ಕ್, ಅವನು 2 ನಿಮಿಷದಲ್ಲಿ ಬರೆದದ್ದು ಯಾಕೆ ಫುಲ್ ಮಾರ್ಕ್ಸ್ ಅಂತ. ಅವ್ರು ಬರೆದನ್ನು ಓದಬೇಕು ಅಂತ ಟೀಚರ್ ಒಪ್ತಾರೆ. ಇಡೀ ಶಾಲೆ ಮಕ್ಕಳನ್ನು ಕರೀತಾರೆ, ಎಲ್ಲ ಪೇರೆಂಟ್ಸ್ನವ್ರು ಕರೀತಾರೆ, ದೊಡ್ಡ ಸಭೆ ಮಾಡಿ ಆ 5ನೇ ಕ್ಲಾಸ್ನ ಶಾಲೆ ಹುಡುಗ 10-11 ವರ್ಷ ಪ್ರಾಯ ಆ ಮಗು ಬರೆದದ್ದು ನಾನು ಓದ್ತಾ ಇದ್ದೇನೆ. ನನ್ನ ತಾಯಿಯನ್ನು ವರ್ಣಿಸಲು ಈ ಅಕ್ಷರ ಮಾಲೆಯಲ್ಲಿರುವಂತಹ ವ್ಯಂಜನ ಅಥವಾ ಶಬ್ದ ಭಂಡಾರ ಏನಿದೆಯೋ ಅದು ಸಾಕಾಗಲ್ಲ. ನನ್ನ ತಾಯಿ ಪೇಪರ್ ಮತ್ತು ಪೆನ್ನಿಗೆ ಸಿಗೋಳಲ್ಲ, ಅವಳು ನನ್ನ ಹೃದಯದಲ್ಲಿದ್ದಾಳೆ, ಅವಳನ್ನು ವರ್ಣಿಸಲು ಅಸಾಧ್ಯ, ಮಾತೃ ದೇವೋಭವ ಅಂತ ಬರೆದಿದ್ದಾರೆ. ಆ ಮಗುವಿಗೋಸ್ಕರ ಒಮ್ಮೆ ಜೋರಾದ ಚಪ್ಪಾಳೆ ಆಶೀರ್ವಾದ ಕೊಡಿ ಅಂತ ನಾನು ಇದನ್ನು ಬಳಸ್ತಾನೆ ಇರ್ತೇನೆ. ನಾನು ಆ ಮಗುವಿಗೆ ತನ್ನ ತಂದೆ ತಾಯಿ ಮೇಲೆ ಇದ್ದಂತಹ ಪ್ರೀತಿ, ವಾತ್ಸಲ್ಯ, ದಯೆ, ಗುಣ, ಧರ್ಮ ನನ್ನಲ್ಲಿ ಈ ಸಮಾಜದಲ್ಲಿ ಇರ್ತಿದ್ರೆ ಇಂದಿಗೆ ಅನಾಥಾಶ್ರಮ ಅಂತ ಇರ್ಲಿಕ್ಕಿರಲಿಲ್ಲ, ಓಲ್ಡ್ ಏಜ್ ಹೋಮ್ ಅಂತ ಇರ್ಲಿಕ್ಕಿರಲಿಲ್ಲ. ತಾಯಿಯನ್ನು ಬಿಟ್ಟು ಮಗನಿರಲಾರ, ಮಗನನ್ನು ಬಿಟ್ಟು ತಾಯಿ ಇರಲಾರಳು, ದೇವರನ್ನು ಬಿಟ್ಟು ದಾಸನಿರಲಾರ. ಪುರಂದರದಾಸರ ಒಂದು ಸಾಹಿತ್ಯ ನಿಮಗಾಗಿ. ಓಕೆ, ಅದು ಎನಗೂ ಆಣೆ ರಂಗ ನಿನಗೂ ಆಣೆ ಆ ಹಾಡು ಹೇಳ್ಬೇಕಂದ್ರೆ ಈ ಒಂದು ಕತೆ ಹೇಳ್ತೀರಾ ಪೇಟಿಗೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಹುಶಃ ಕಾರ್ಯಕ್ರಮ ನಿರೂಪಣೆ ಇನ್ನಷ್ಟು ಚೆನ್ನಾಗಿ ಮಾಡ್ತೀರಿ ಅನ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಒಂದು ಸಣ್ಣ ಕಥೆಯಿಂದ ಗೊತ್ತಾಯ್ತು ನಿಮ್ದು ನಿರೂಪಣೆ ಎಷ್ಟು ಚೆನ್ನಾಗಿರ್ಬೋದು, ಎಷ್ಟೊಂದು ತೂಕಬದ್ಧವಾಗಿರ್ಬೋದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತೆ ನೀವು ಹೇಳಿದ್ರಿ ಸಂಗೀತ ರಸಮಂಜರಿ ಎಲ್ಲ ಹಾಡ್ತೀರಿ ಅಂತ, ಸಿನಿಮಾ ಹಾಡುಗಳನ್ನ ಹಾಡ್ತೀನಿ ಅಂತ. ಸೊ ಮುಂಬೈಲಿ ಇರೋದ್ರಿಂದ ಸಾಕಷ್ಟು ಹಿಂದಿ ಹಾಡಿನ ನಂಟು ಕೂಡ ಇರ್ಬೋದು ಅಲ್ವಾ? ಹಿಂದಿ ಹಾಡು ನಮಗೋಸ್ಕರ ಹಾಡ್ತೀರಾ? ಇಲ್ಲ, ಹಿಂದಿ ಕೂಡ ಹಾಡ್ತೇನೆ. ಕನ್ನಡ ತುಳು ಹಾಡಿದ್ರೆ ಅಂತ ನನಗೆ ಪಬ್ಲಿಕ್ ಇಷ್ಟು ಕ್ಲಾಪ್ ಮಾಡಿದ್ದಾರೆ. ಹಿಂದಿ ಅವರಿಗೆಲ್ಲ ಟಿವಿಯಲ್ಲಿ ನೋಡಿ ಎಲ್ಲ ಸಾಕಾಗಿದೆ. ಕನ್ನಡ ತುಳು ಹಾಡಿದೆ, ಹಿಂದಿ ಬೇಕಾದ್ರೆ ಹಾಡ್ತೇನೆ ನಾನು. ಹಾಡಿ, ದಯವಿಟ್ಟು ಒಂದು ಸಾಂಗ್ ಹಾಡಿ ನಮಗೋಸ್ಕರ. छुपाना भी नहीं आता, जताना भी नहीं आता, हमें तुमसे मोहब्बत है बताना भी नहीं आता, छुपाना भी नहीं आता, जताना भी नहीं आता. ಓಕೆ, ನಿಮಗೆ ಯಾವ ಥರದ ಹಾಡುಗಳು ಇಷ್ಟ ಆಗುತ್ತೆ? ಸ್ಲೋ ಮ್ಯೂಸಿಕ್ ಅಥವಾ ಕ್ಲಾಸಿಕಲ್ ಬೇಸ್ ಹಾಡು ಇಷ್ಟ ಆಗುತ್ತೆ? ಅವಾಗ ಇವಾಗಿನ ಟ್ರೆಂಡ್ ಏನಿದೆ ಅಂತ ಹೇಳಿದ್ರು ಸಿನಿಮಾದಲ್ಲಿ ಫಾಸ್ಟ್ ಬಿಟ್ ಇರೋವಂಥದ್ದು ಮೀನಿಂಗ್ಲೆಸ್ ಹಾಡುಗಳಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಷ್ಟನೇ ಇಲ್ಲ, ನಾನು ಕೇಳೋದಿಲ್ಲ, ಹಾಡೋದು ಇಲ್ಲ, ಹಾಡೋದು ಕೂಡ ಇಲ್ಲ. ಸೊ ಅಂತ ಅವಕಾಶ ಸಿನಿಮಾದಲ್ಲಿ ಬಂದರೆ ನಿಮಗೆ ಹಾಡಲ್ಲ, ನಾನು ಹಾಡೋದಿಲ್ಲ ನೀವು. ಸೊ ನೀವು ಯಾವುದೇ ಕಾರಣಕ್ಕೋಸ್ಕರ ಆ ಥರದ ಹಾಡುಗಳು ಹಣಕ್ಕಾಗಿ ನಾನು ಕೆಲಸ ಮಾಡಲೇ ಇಲ್ಲ, ಮಾಡೋದು ಕೂಡ ಇಲ್ಲ, ಮಾಡೋದಿಲ್ಲ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಮತ್ತೆ ಏನಂತ ಹೇಳಿದರೆ ಏನು ಬೇರೆ
ನಿಮ್ಮದು ಇಂಟ್ರೆಸ್ಟ್ ಬಗ್ಗೆ ಮಾತಾಡಿ ಆಯಿತು, ಮತ್ತು ಪೇರೆಂಟ್ಸ್ ಬಗ್ಗೆ ಕೇಳಿದೆ, ಸಾಕಷ್ಟು ವಿಚಾರಗಳ ಬಗ್ಗೆ ಕೇಳಿದೆ. ಆಮೇಲೆ ನೆಕ್ಸ್ಟ್ ನಿಮ್ಮದು ಪ್ರಾಜೆಕ್ಟ್ ನಿಮ್ಮ ಕೈಲಿರೋವಂಥದ್ದು, ಇವಾಗ ಇದು ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವು, ನಿನ್ನ ನಾಮದ ಬಲ ಹೊಂದಿದ್ರೆ ಸಾಕು ಅಂತ. ನೆಕ್ಸ್ಟ್ ನಿಮ್ಮದು ಪ್ಲಾನಿಂಗ್ ಏನಿದೆ, ಬೇರೆ ಯಾವ ಪ್ರಾಜೆಕ್ಟ್ಗೋಸ್ಕರ ಕೆಲಸ ಮಾಡಬೇಕಂತ? ಇನ್ನೊಂದು ನೆಕ್ಸ್ಟ್ ಹಿಂದಿ ಭಜನ್ಸಲ್ಲಿ ಪ್ಲ್ಯಾನ್ ಉಂಟು. MS ಗಿರಿಧರ್ ಸರ್ಗೆ ಹೇಳಿದೆ ನಾನು, ಗಣೇಶ್ ಪಿಜಾಡಿ ಒಟ್ಟಿಗೆ ಇನ್ನೊಮ್ಮೆ ನೆಕ್ಸ್ಟ್ 1-2 ವರ್ಷದ ನಡುವಲ್ಲಿ ಹಿಂದಿ ಈ ಸೂರ್ದಾಸ್ ಅವರೆಲ್ಲ ಹಾಡಿದಂಥ ಹಾಡಿಗೆ ಹಾಡುವಂಥ ಪ್ರಯತ್ನ. ಓಕೆ, ಆಗಲೇ ನಾವು ಮಾತಾಡ್ತಾ ನೀವು ಒಂದು ಮಾತು ಹೇಳಿದ್ರಿ, ಡ್ಯುಯಲ್ ವಾಯ್ಸಲ್ಲಿ ಹಾಡು ಹೇಳ್ತೀನಿ ಅಂತ ಹೇಳಿ. ಸೊ ಆ ಸಾಂಗ್ ಯಾವುದು ಹೇಳ್ಬೋದಾ ನಮಗೆ? ಇದು ತುಂಬ ಕಷ್ಟದ ವಿಷಯ ಹಾಡಲಿಕ್ಕೆ, ಈಗ ಲೈವ್ ಹಾಡಲಿಕ್ಕೆ. ಗಡಿಬಿಡಿ ಗಂಡ ಅಂತ ಚಿತ್ರದ ಹೆಸರು. ಅದು ನಂದು ಒಂದು 25 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಆ ಹಾಡು ಹಾಡಲಿಕ್ಕೆ. ಸೆಲ್ಯೂಟ್ ಕೊಡಬೇಕು ಆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಎಲ್ಲ ಮ್ಯೂಸಿಕಲ್ ಟೀಮಿಗೆ, SPB ಅವರಿಗೆ. ನಾನು ಜಸ್ಟ್ ಪ್ರಯತ್ನ ಮಾಡ್ತಾ ಇದ್ದೇನೆ, 1-2 ತುಂಡು ಹಾಡ್ತೇನೆ ಅಷ್ಟೇ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವರಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ. ಸಾ ಪಾ ಸಾ ಸನಿ ಪ ಮ ಗ ನಿ ಪ ಸಾ ಸ ಗ ಮ ಪ ಮ ಗ ಸ ಗ ಮ ಪ ಮ ಗ ಸ ಗ ಮ ಪ ಮ ಪ ಮ ಪ ನಿ ಪ ಮ ಪ ಸರಿ ಗ ಪ ದ ಪ ಗ ಪ ದ ಪ ಗ ದ ಗ ಪ ದ ಪ ಗ ರಿ ಸ ಸರಿ ಗ ರಿ ಸರಿ ಮ ಪ ನಿ ಸ ಸರಿ ಮ ಪ ನಿ ಸ ನಿ ಸರಿ ಪ ಮ ರಿ ಪ ಮ ರಿ ಸರಿ ಸಾ ಮ ಸ ಮ ಪ ದ ಸರಿ ರಿ ಸಾ ದ ಪ ಮ ಮ ಪ ದ ದ ಮ ಪ ದ ದ ಮ ಪ ದ ದ ಪ ಮ ಪ ಮ ಪ ಸ ದ ಮ ಮ ಪ ದ ಸ ಮ ಮ ಪ ದ ರಿ ಸರಿ ರಿ ಸರಿ ರಿ ಸರಿ ರಿ ಸರಿ ರಿ ಸರಿ ಸ ದ ಸರಿ ದ ಸರಿ ಪ ದ ಸರಿ ಮ ಪ ದ ಸರಿ ರಿ ಮ ಪ ದ ಸರಿ ಸರಿ ಮ ಪ ದ ಸರಿ ಪ ನಿ ಸ ಗ ಪ ದ ರಿ ಮ ಪ ಸ ಗ ಮ ಗ ಸ ಮ ಗ ಸ ನಿ ದ ಮ ಗ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ನಮ್ಮ ಕಿವಿಗಳನ್ನ ತಂಪು ಮಾಡ್ತಾ ಇದ್ದೀರಿ ನಿಮ್ಮ ಗಾನಿಸೋದ್ರಿಂದ. ಬಹುಶಃ ಎಲ್ಲ ವೀಕ್ಷಕರಿಗೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ಗಾನಿಸೋದೆ ಅಂದ್ಕೊಳ್ತೀನಿ ನಾನು. ಇನ್ನಷ್ಟು ಹಾಡುಗಳನ್ನ ನಿಮ್ಮ ಬಾಯಿಂದ ಹಾಡಿಸ್ಬೇಕು, ನಾವು ಕೇಳಬೇಕು, ಖುಷಿ ಪಡಬೇಕು ಅಂತ ಇದ್ದೀನಿ. ಅದಕ್ಕೂ ಮೊದಲು ಇನ್ನೊಂದು ಒಳ್ಳೆ ಸಾಂಗ್ ನೋಡ್ಕೊಂಬರೋಣ. हो रहा
जीना यहाँ मरना यहाँ इसके सिवा जाना कहाँ जीना यहाँ मरना यहाँ इसके सिवा जाना कहाँ जी चाहे जब हमको आवाज दो हम हैं वहीं हम थे जहाँ अपने यहीं दोनों जहाँ इसके सिवा जाना कहाँ संगीत कल भी कोई दोहराएगा ये मेरा गीत जीवन संगीत कल भी ಓಕೆ, ಈ ಬಿಂದಾಸ್ ಹಾಟಲ್ಲಿ ಇವತ್ತು ನಿಮ್ಮ ಸಂಗೀತದ ರಸದೌತರಣವನ್ನೇ ಆಗ್ತಾ ಇದೆ ಅಂತ ಹೇಳ್ಬೋದು. ತುಂಬ ಇಂಪಾದ ಹಾಡುಗಳನ್ನ ಗೀತೆಗಳನ್ನ ನಮಗೋಸ್ಕರ ಹಾಡ್ತಾ ಇದ್ದೀರಾ. ಆಮೇಲೆ ಈ ಥರ ಹಾಡು ಹೇಳಬೇಕಂತ ಹೇಳಿದರೆ ಆಲಾಪನೆಗಳು ಸ್ವರದಲ್ಲಿ ಏರಿಳಿತ ಎಲ್ಲ ಬೇಕಾಗುತ್ತಲ್ಲ. ಸೊ ಇದಕ್ಕೆ ನೀವು ದಿನದಲ್ಲಿ ಯಾವ ರೀತಿ ತರಬೇತಿ ಅಂದರೆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತೀರಾ ನೀವು? ಹೇಗಿರುತ್ತೆ? ದಿವಸಕ್ಕೆ ಒಂದು 2-3 ಗಂಟೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾಕಂದರೆ ನಂದು ಜಾಬ್ ಪ್ರೊಫೈಲ್ ಕೂಡ ಹಾಗೆ ಉಂಟು. ನಂದು ಆಫೀಸ್ ಕಮ್ ರೆಸಿಡೆನ್ಸ್, ಅದಕ್ಕೆ ತುಂಬ ಟೈಮ್ ಸಿಗ್ತಾ ಇದೆ ನನಗೆ. ಸಂಗೀತ ಅಂದರೆ ನನ್ನ ಪ್ರಾಣ ಅಂತ ಹೇಳ್ಬೋದು. ದಿನ 3 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈಗ ಊರಿಗೆ ಬಂದಮೇಲೆ ನನ್ನದು ಪ್ರಾಕ್ಟೀಸ್ ತುಂಬ ಇಂಪ್ರೂವ್ ಆಗಿದೆ. ಯಾಕಂದರೆ ನಾವು ಸಮುದ್ರ ಬದಿಯಲ್ಲಿ ಅದು ಎಗೇನ್ಸ್ಟ್ ಏರಲ್ಲಿ ಮಾಡಿ ಈಗ ನನ್ನ ಸ್ವಲ್ಪ ಗಾಢ ಆಗಿದೆ. ಅದೇ ನನ್ನ ಸಂಗೀತ ಪ್ರಾಕ್ಟೀಸ್ 3-4 ಗಂಟೆಯಲ್ಲಿ ಮಾಡ್ತಾ ಇರ್ತೇವೆ. ಸೊ ನಿಮಗೆ ಯಾವುದು ತುಂಬ ಅನುಕೂಲಕರ ವಾತಾವರಣ ಅನ್ಸುತ್ತೆ? ಇದು ನಮ್ಮ ದಕ್ಷಿಣ ಕನ್ನಡ ಅನ್ಸುತ್ತೆ ಅಥವಾ ಮುಂಬೈಲಿ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕರಾವಳಿ ಉತ್ತಮ ಸ್ಥಳ. ಬಾಂಬೆಯಲ್ಲಿ ಪೊಲ್ಯೂಷನ್ಸ್ ಎಲ್ಲ ಹೊರಗೆ ಹೋಗ್ಲಿಕ್ಕೆ ನಾವು ಊರಿಗೆ ಬಂದು ಶ್ವಾಸ ತೆಗೆದು ಸರಿಯಾಗಿ. ಓಕೆ, ಸರಿ. ಮತ್ತೆ ನಿರೂಪಣೆ ಬಗ್ಗೆ ಆಗಲಿ ನೀವು ಮಾತಾಡ್ತಾ ಇದ್ರಿ, ಕಾರ್ಯಕ್ರಮ ಒಂದು ಕತೆ ಕೂಡ ಹೇಳಿದ್ರಿ. ಹಾಗೆ ಪ್ರತಿ ನಿರೂಪಣೆ ಕೂಡ ಒಂದೊಂದು ಕತೆ ಹೇಳ್ತೀರಿ. ಓಕೆ, ಮತ್ತೆ ನೋಡಿದೆ ಆಗಲೇ ನಿಮ್ಮ ಬಗ್ಗೆ ಕೇಳಲ್ಪಟ್ಟೆ ಅಂತ ಹೇಳಿದ್ರೆ ಸಾಕಷ್ಟು ಸಂಕೀರ್ತನೆ ಭಜನೆ ಹಾಡ್ತೀರಾ ಅಂತೇಳಿ. ನನಗೆ ಇನ್ನೊಂದು ನಿಮ್ಮ ಧ್ವನಿಯಿಂದ ಒಂದು ಸಂಕೀರ್ತನೆ ಕೇಳಬೇಕು ಅಂತ ಆಸೆ ಆಗಿದೆ. ಓಕೆ, ಅದು ಇದೆ ನಮ್ಮದು ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಸಾಸಿರ ಮಾತುಗಳು ಯಾಕೋ ಅಂತ. ಸಾಸಿರ ಮಾತುಗಳು ಅದು 2 ಹಾಡಿನ ಒಂದು ಟೈಟಲ್ ಕೊಟ್ಟಿದ್ದೀವಿ ನಾವು. ಆ ಸಾಸಿರ ಮಾತುಗಳು ಒಂದು ಹಾಡನ್ನು ತುಂಡನ್ನು ಹಾಡ್ತಾ ಇದ್ದೆ. ಅದು 2 ಹಾಡಿಂದು ನೀವು ಟೈಟಲ್ ಕೊಟ್ಟದ್ದು. ಸಾಸಿರ ಮಾತುಗಳ್ಯಾಕೋ ಎಲೆ ಮನ ಸಾಸಿರ ಮಾತುಗಳ್ಯಾಕೋ ಕೇವಲ ಹರಿನಾಮ ಒಂದೇ ಸಾಕು, ಕೇವಲ ಹರಿನಾಮ ಒಂದೇ, ಕೇವಲ ಹರಿನಾಮ ಒಂದೇ ಸಾಕು, ಕೇವಲ ಹರಿನಾಮ ಒಂದೇ. ಸಾಸಿರ ಮಾತುಗಳ್ಯಾಕೋ ಎಲೆ ಮನ ಸಾಸಿರ ಮಾತುಗಳ್ಯಾಕೋ ಸ್ನಾನವು ಯಾಕೋ ಮೌನವು ಯಾಕೋ ದಾನವಾರಿಯ ನಾಮ ಒಂದೇ ಸಾಕು, ದಾನವಾರಿಯ ನಾಮ ಒಂದೇ ಸಾಕು, ಸಾಸಿರ ಮಾತುಗಳ್ಯಾಕೋ ದಾನವಾರಿಯ ನಾಮ ಒಂದೇ ಸಾಕು, ಸಾಸಿರ ಮಾತುಗಳ್ಯಾಕೋ ಸಾಸಿರ ಮಾತುಗಳ್ಯಾಕೋ ಎಲೆ ಮನ ಸಾಸಿರ ಮಾತುಗಳ್ಯಾಕೋ ಸಾಸಿರ ಮಾತುಗಳ್ಯಾಕೋ. ಬಹುಶಃ ಭಗವಂತ ಕೆಳಗಿದ ಇಳಿದು ಬರ್ತಾನೇನೋ, ಬಹುಶಃ ಅಷ್ಟು ಚೆನ್ನಾಗಿದೆ ನಿಮ್ಮ ಧ್ವನಿ ಅಂತ ಹೇಳಿದ್ರೆ ಇರಲಿ. ಮತ್ತೆ ಏನಂತ ಹೇಳಿದ್ರೆ ಈ ಒಂದು ಕ್ಷಣ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಥವಾ ತುಂಬ ಸ್ಪೆಷಲ್ ಅನ್ಸೋಂಥ ವ್ಯಕ್ತಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಯಾರು ನಿಮ್ಮ ಲೈಫ್ ಸಂಗೀತದಲ್ಲಿ? ಸಂಗೀತದಲ್ಲಿರ್ಬೋದು, ನಿಮ್ಮ ಲೈಫಿಗೆ ಪ್ರೇರಣೆ ಆಗಿರುವಂಥವ್ರು ಇರ್ಬೋದು. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಜೇಸುದಾಸ್, S ಜಾನಕಿಯಮ್ಮ ಅವರನ್ನು ನಾನು ಹೃದಯದಲ್ಲಿ ಇಟ್ಟಿದ್ದೇನೆ. ಮೊಹಮ್ಮದ್ ರಫಿ ಸರನ್ನು ನಾನು ಹಾಡುವಾಗ ಅವರನ್ನೇ ತಗೊಂಡು ಅವರ ಹಾಗೆ ಹಾಡುವಂಥ ಪ್ರಯತ್ನ. ಹಾಗೆ
ಓಕೆ ಇನ್ಸ್ಪಿರೇಷನ್ ಅಂತ ಹೇಳ್ತೇವಲ್ಲ ಹಾಗೆ. ಓಕೆ ಸರಿ, ಮತ್ತು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಕಾರ್ಯಕ್ರಮದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ರಿಗೂ ನನಗೆ ಸಪೋರ್ಟ್ ಮಾಡಿದ ಈ ಧ್ವನಿ ಸುರುಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿದ ಸರ್ವರಿಗೂ ನಾನು ಸದಾ ಚಿರಋಣಿ. ನನ್ನ ಈ ಧ್ವನಿ ಸುರುಳಿ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಎಂಬ ಧ್ವನಿ ಸುರುಳಿಯನ್ನು ತಾವೆಲ್ಲರೂ ಅದನ್ನು ತಗೊಂಡು ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಖಂಡಿತ ನಿಮ್ಮ ಧ್ವನಿಯಿಂದ ಬಂದಿರೋ ಹಾಡುಗಳನ್ನ ಕೇಳಿದ್ವಿ ನಾವು, ನಮ್ಮ ಮನ ರಂಜಿಸಿದ್ರಿ ಎಲ್ಲರದು ಕೂಡ ವೀಕ್ಷಕರು. ಅದೇ ಕಾರ್ಯಕ್ರಮಕ್ಕೆ ಬಂದು ಒಂದು ಕಳೆ ಬಂತು ನೀವು ಬಂದಿರೋದ್ರಿಂದ ತುಂಬ ಖುಷಿನೂ ಆಯಿತು ನಿಮ್ಮ ಜೊತೆ ಮಾತಾಡಿಬಿಟ್ಟು. ಮತ್ತು ಹೇಮಚಂದ್ರ ಅರ್ಮಾಳ್ ನಿಮ್ದು ಏನೇನು ಪ್ರಾಜೆಕ್ಟ್ಸ್ ಇದೆ ಮುಂಚೆ ಅವೆಲ್ಲವೂ ಕೂಡ ಏನು ಯಶಸ್ಸು ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಏನಂತ ಹೇಳಿದರೆ ಈಗಾಗಲೇ ನಿಮ್ಮ ಧ್ವನಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ಕರಾವಳಿಯಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಮುಂಬೈನಲ್ಲಿರ್ಬೋದು ಅಥವಾ ವಿದೇಶಗಳಲ್ಲಿ ಕೂಡ ನಿಮ್ಮ ಧ್ವನಿ ಸುರುಳಿ ಬಿಡುಗಡೆ ಆಗಿದೆ ಮತ್ತು ಇಷ್ಟ ಕೂಡ ಆಗಿದೆ ಜನರಿಗೆ. ಅದೇ ರೀತಿ ಇವಾಗಿನ ಪ್ರಾಜೆಕ್ಟ್ ಕೂಡ ಜನ ಮೆಚ್ಚುಗೆ ಗಳಿಸಲಿ, ಆಮೇಲೆ ಪ್ರತಿ ಮನೆಯಲ್ಲಿ ಕೂಡ ಧ್ವನಿ ಸುರುಳಿ ಅದು ಧ್ವನಿ ಕೇಳಿಸ್ತಾ ಇರಲಿ, ನಿಮ್ಮ ಹಾಡಿನ ಧ್ವನಿ ಕೇಳಿಸ್ತಾ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ವೀಕ್ಷಕರಿಗೆ ನೋಡ್ತಾ ಇದ್ರಿರುವ ನಮ್ಮ ಕಾರ್ಯಕ್ರಮನ ಹೇಮಚಂದ್ರ ಎರ್ಮಾಳ್ ಅವರು ಬಂದು ಸಂಗೀತ ಸುಧೆನ ಹರಿಸ್ಬಿಟ್ರು. ಬಹುಶಃ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅಥವಾ ಸ್ಪೆಷಲ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಮತ್ತು ಇವತ್ತು ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ಅದರಿಂದ ಇವತ್ತಿಗೆ ನನ್ನ ಇಲ್ಲಿ ನವಿಂದ ಸ್ಟಾರ್ಟ್ನಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ಹೊತ್ತಿಗೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ನಮಸ್ತೆ. ಧಿಮಿತ ಓ ಮೈನಾ ಮೈನಾ ಈ ಕೇಂಡಾನ ಆ ಮೈಟ್ ಈ ಮೈಟ್ ಆ ಕೇಟ್ ಇದೈಟ್ ನಾಲ್ ಕೋಡಿಡ ಸಂಗೀತ ಎನ್ನ ಹೃದಯೊಡು ತಕಧಿಮಿತ